ಬರ ಬರ. ಏನೋ ಟೀ ಕುಡಿಯೋ. ಬಾರ ಹೋಗಡ. 24 ರೂಪಾಯಿ ಕಣ 2 ಟೀ. ನೀನು ಕೊಡ್ತೀಯಾ? ಏನಾಗಲ್ಲ ಬರ. ತಗೋ ಒಂದು ಸ್ವಲ್ಪ ಎಲ್ಲ ಚೆಲ್ಲ. ಯಾಕೆ ಅರ್ಜೆಂಟು? ಬೇಗ ಕೂತ್ಕೊಳ್ಳ, ಹೇಳ್ತೀನಿ ಬಾರ. 24 ರೂಪಾಯಿ ನೀನೇ ಕೊಡಬೇಕು. ನಡಿ ಟೀ ಎಲ್ಲ ಹಾಳು ಮಾಡ್ದೆ. ಯಾಕೋ ಏನಾಯ್ತು? ಇರೋ ಒಂದು ನಿಮಿಷ ಹೇಳ್ತೀನಿ ಇರ. ಯಾಕೆ ಅಷ್ಟೊಂದು ಟೆನ್ಷನ್ ಇದೆಯಾ? ಹೇಳಿ ಏನಾಯ್ತು? ಹೇಳ್ತೀನಿ ಇರ. ಈ ಮೊಬೈಲ್ ಇದ್ರೆ ಕಣ ತೊಂದರೆ. ಅದಕ್ಕೊಂದು ಗತಿ ಕಾಣಿಸ್ತೀನಿ. ಏನೋ ಮಾಡ್ತಿದ್ಯಾ? ಈ ಮೊಬೈಲ್ ಬಿಸಾಕ್ಬಿಡ್ತೀನಿ ಕಣ. ತಲೆಯಲ್ಲಿ ಬುದ್ಧಿ ಇದೆಯಾ? ಎಲ್ಲೆಲ್ಲೋ ಬಿಸಾಕಿದ್ರೆ ಯಾರಿಗಾರು ಸಿಕ್ಕಿ ಮಿಸ್ಯೂಸ್ ಮಾಡ್ಕೊಂಬಿಟ್ರೆ ನೀನು ಒಳ್ಳೆ ಕೊಡಿಲಿ. ನಾನು ಮನೆಗೆ ಹೋಗ್ತಾ ಇನಲ್ಲ, ಆ ಕೆರೆ ಇದೆಯಲ್ಲ ಅಲ್ಲೇ ಬಿಸಾಕ್ತೀನಿ ಅಂದು. ಸರಿ ಹಂಗೆ ಮಾಡ. ಹಾಂ ನಡಿ. ನಾನು ಚೂರು ಬೇರೆ ಕೆಲಸ ಇದೆ, ನಿನ್ನ ಪಡೆಗೆ ನೋಡು. ಡ್ರಾಪ್ ಮಾಡ್ಬಿಟ್ಟೋಗೋ. ಬ್ರೋ ಬರ್ತೀನಿ. ಈ ಫೋನ್ ಬಿಸಾಕೋದಾ? ಯಾವತ್ತಾದರೂ ನನಗೆ ಉಪಯೋಗಕ್ಕೆ ಬರುತ್ತೆ, ನನ್ನ ಹತ್ರನೇ ಇರಲಿ. ಬ್ರೋ ಡ್ರಾಪ್ ಮಾಡ್ತೀರಾ ಒಂಚೂರು ಪ್ಲೀಸ್? 1 ನಿಮಿಷ ಬಂದೆ. ವಿಶ್ವ, ಏನೋ ಇಷ್ಟೊತ್ತು ಮಾಡಿಬಿಟ್ಟೆ ಮಗ. ನಿಂಗೆ ಗೊತ್ತಲ್ವೇನೋ, ಸರ್ಕಾರಿ ಕೆಲಸ ಅಂದ್ರೆ ಸುಮ್ಮನೆ ಆಗುತ್ತಾ? ಅಲ್ಲೇ ಇರಬೇಕು, ನಿಂತು ಮಾಡಿಸ್ಬೇಕು. ಅದಂಗಿರ್ಲಿ, ಈ ಏರಿಯಾದ ವೋಟರ್ ಐ ಡಿ ಲಿಸ್ಟ್ ಆಗಿ ತೊಗೊಂಬರಕ್ಕೆ ಹೇಳಿದೆ. ನಮಗೆ ಗೊತ್ತಿರೋದು ಒಬ್ಬರೇ ಲಕ್ಷ್ಮಿ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತಲೂ ಗೊತ್ತು. ಆದರೆ ಅವ್ರ ಮನೆ ಅಡ್ರೆಸ್ ಹೇಗೆ ಕಂಡು ಹಿಡಿಯೋಕ್ಕಾಗುತ್ತೆ? ಅದಕ್ಕೆ ಈ ಏರಿಯಾ ವೋಟರ್ ಐ ಡಿ ಲಿಸ್ಟಲ್ಲಿ ನೋಡಿಕೊಂಡು ಕಂಡು ಹಿಡಿಯೋಣ ಅಂತ. ಅಕಸ್ಮಾತ್ ಇದರಲ್ಲಿ ಇಲ್ಲ ಅಂದರೆ ಏನೋ ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ, ಇನ್ನೊಂದು ಏರಿಯಾ ಹುಡ್ಕೋದಷ್ಟೇ. ಆದರೆ ನನಗೆ ಯಾಕೋ ಅವ್ರು ಇದೇ ಏರಿಯಾದಲ್ಲಿ ಇದ್ದಾರೆ ಅಂತ ತುಂಬ ಅನಿಸ್ತಾ ಇದೆ. ಎಲ್ಲಿ ಕೊಡು ನೋಡೋಣ. ಏನೋ ಇದು, ನಾವು ನೋಡಿದ್ರೆ ಒಬ್ಬ ಲಕ್ಷ್ಮಿನ ಹುಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಲಕ್ಷ್ಮಿ ಇರಿದ್ದಾರೆ. ಇಷ್ಟು ಜನದ ಮಧ್ಯೆ ಹೇಗೆ ಹುಡ್ಕೋದು? ಪರವಾಗಿಲ್ಲ, ಹೇಗಾದರೂ ಮಾಡಿ ಅವ್ರನ್ನ ಹುಡುಕ್ಲೇಬೇಕು. ಬಾವುಗಳು ವಿಶ್ವ. ವಿಶ್ವ, ಹೇಗಿದೆಯಪ್ಪ? ಎಷ್ಟು ದಿವಸ ಆಯ್ತು ನೀನು ನೋಡಿ? ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಜಾನು ಇದ್ದಾಗ ನಮ್ಮ ಮನೆಗೆ ಬರ್ತಿದ್ದೆ, ಅವಳು ಇಲ್ಲ ಅಂತ ನಮ್ಮ ಮನೆ ಕಡೆ ಬರೋದೇ ಬಿಟ್ಬಿಟ್ಟಿಯಲ್ಲ? ಇಲ್ಲ ಆಂಟಿ, ಹಾಗಲ್ಲ. ಅದು ನಮ್ಮಮ್ಮ ಹೋಗ್ಬಿಟ್ರು ಆಂಟಿ. ಅದಕ್ಕೆ ನಾನು ಎಲ್ಲೂ ಬರೋಕ್ಕಾಗಲಿಲ್ಲ. ನಿಮ್ಮಮ್ಮ ಹೋಗ್ಬಿಟ್ರಾ? ಛೇ, ಕೇಳಿ ತುಂಬ ಬೇಜಾರಾಗ್ತಿದೆ. ನೋಡು, ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಆರೋಗ್ಯದ ಬಗ್ಗೆ ಗಮನ ಕೊಡು. ನಮ್ಮ ಜಾನೂನು ನೋಡು, ಎಷ್ಟು ಚಿಕ್ಕ ವಯಸ್ಸಿಗೆ ಆ ದೇವ್ರು ಕರ್ಕೊಂಡ್ಬಿಟ್ಟ. ಅವಳಿದ್ದಾಗ ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿದ್ಲು. ಕಾಲೇಜಿಂದ ಬಂದರೆ ಸಾಕು ನಿನ್ನ ಬಗ್ಗೆನೇ ಹೇಳ್ತಿದ್ಲು. ಆ ದೇವ್ರಿಗೆ ನನ್ನ ಮಗಳ ಮೇಲೆ ಅದೇನು ಕೋಪ ಇತ್ತೋ ಏನೋ, ಎಷ್ಟು ಬೇಗ ಕರ್ಕೊಂಡ್ಬಿಟ್ಟ. ಆಂಟಿ, ನೀವು ಅಂದ್ಕೋತಿರೋ ಹಾಗೆ ಜಾನು ಸತ್ತಿಲ್ಲ, ಅವಳು ಬದುಕಿದ್ದಾಳೆ. ಆದಷ್ಟು ಬೇಗ ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಆಂಟಿ. ಈ ಭೂಮಿ ಮೇಲೆ ನಾವು ಎಷ್ಟು ದಿನ ಬದುಕಿರಬೇಕು ಅಂತ ಬರ್ದಿರುತ್ತೋ ಅಷ್ಟೇ ದಿನ ಅಲ್ವಾ ಇರೋದಕ್ಕಾಗೋದು. ಅದಾದಮೇಲೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಈ ವಿಷಯನೂ ಅಮ್ಮ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು. ನಿಜನಪ್ಪ, ನಮ್ಮ ಸಮಯ ಬಂದರೆ ನಾವು ಹೋಗ್ತಾ ಇರೋದೆ. ಅದು ಸರಿ, ನೀನೇನು ಈ ಏರಿಯಾದಲ್ಲಿ? ಅದು ನಮ್ಮ ಸಂಬಂಧಿಕರನ್ನ ಹುಡುಕ್ತಿದ್ದೆ. ಅವರು ಇದೇ ಏರಿಯಾದಲ್ಲಿ ಇದಾರಂತೆ, ಅದಕ್ಕೆ ಬಂದಿದ್ದೆ. ಸಿಕ್ಕಿದ್ರಾ? ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ನನ್ನ ಫ್ರೆಂಡ್ನ ಕರ್ಸ್ಕೊಂಡಿದ್ದೆ. ಇವಾಗ ನಾವಿಬ್ರು ಸೇರಿಕೊಂಡು ಹುಡುಕ್ತೀವಿ. ಸರಿನಪ್ಪ, ನಮ್ಮನೆ ಇಲ್ಲೇ ಹತ್ರ, ಬಾ ಮನೆಗೆ ಹೋಗೋಣ. ಇವತ್ತು ಸ್ವಲ್ಪ ಕೆಲಸ ಇದೆ ಆಂಟಿ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀವಿ. ಖಂಡಿತ ಬರಬೇಕು. ನಾನು ಪೂಜೆ ಮಾಡಿಸ್ಕೊಂಡು ಬರ್ತೀನಿ.
ರೀ ಪುರುಷೋತ್ತಮ್ ಏನ್ರಿ ಆಯಿತು? ಕಾರ್ನ ಸರ್ವಿಸಿಗೆ ಕೊಡಿ ಅಂತ ಎಷ್ಟು ಸಲ ಬಡ್ಕೊಳ್ತೀನಿ, ನನ್ನ ಮಾತೇ ಕೇಳಲ್ಲ. ಸಾರಿ ಮೇಡಮ್, ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ನೋಡ್ತೀನಿ, ನಾನೇ ಚೆಕ್ ಮಾಡ್ತೀನಿ ರೀ ಮೇಡಮ್. ನೀವೇನ್ರಿ ಚೆಕ್ ಮಾಡೋದು? ಅಲ್ಲಿ ಯಾರನ್ನಾದ್ರೂ ವಿಚಾರಿಸಿ, ಇಲ್ಲಿ ಹತ್ರದಲ್ಲಿ ಗ್ಯಾರೇಜ್ ಇದೆಯಾ ಅಂತ. ಆಯಿತು ಮೇಡಮ್. ಮೇಡಮ್, ಇಲ್ಲಿ ಗ್ಯಾರೇಜ್ ಇದೆ ಅಂತೆ, ಇಲ್ಲೇ ರೆಡಿ ಮಾಡಿಸ್ತೀನಿ. ಸರಿ ಹೊರಡಿ. ಯಾಕೆ ಅವ್ರು ನೋಡಿ ಎಷ್ಟೊಂದು ಎಮೋಷನಲ್ ಆಗಿದೆಯಾ? ಏನೋ ಗೊತ್ತಿಲ್ಲ ಕಣೋ, ಇವತ್ತು ಯಾಕೆ ಅವ್ರು ನೋಡಿದ ತಕ್ಷಣ ತುಂಬ ಎಮೋಷ್ನಲ್ ಫೀಲ್ ಆಗ್ತಿದೆ. ಸರಿ, ಅವ್ರ ಹೆಸರೇನು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂದರೆ ಇವ್ರು ಲಕ್ಷ್ಮಿ ನಿಂಗೆ ಪರಿಚಯ ಇದ್ದಾರೆ ಅಂದಮೇಲೆ ನಿಮ್ಮ ಮತ್ತೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೆಲಸ ಮಾಡು, ಈ ಲಿಸ್ಟಲ್ಲಿ ಅವ್ರ ಹೆಸರಿದೆ ಅಲ್ವಾ, ಅದನ್ನು ಹೊಡೆದಾಕ್ಬಿಡು. ಪೆನ್ ಕೊಡು. ಹಲೋ. ಹಾಂ ಜಾನು, ಇನ್ನೂ ಸಿಕ್ಕಿಲ್ಲ ಜಾನು. ನನ್ನ ಫ್ರೆಂಡ್ ಹತ್ರ ಈ ಏರಿಯಾ ಹೋಟೆಲ್ ಲಿಸ್ಟ್ ತರಿಸ್ಕೊಂಡಿದ್ದೀನಿ, ಅದ್ರ ಮುಖಾಂತರ ಹುಡ್ಕೋಣ ಅಂತ. ಸರಿ ಜಾನು, ಹಾಗೆ ಮಾಡ್ತೀನಿ. ಸರಿ, ಬಾ ಹೊರಡೋಣ. ಇಂಕೆ ಅದು ಗಾಡಿ ಬಂತು ನೋಡ. ಒಂಚೂರು ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಹೌದಾ? ಚೆಕ್ ಮಾಡೋಕ್ಕಾಗುತ್ತೆ. ಹಾಂ, ಕೊಡ್ಬಾ. ಲಕ್ಷ್ಮೀ